ನೀವ ನನ್ ಗಂಡನ ಹುಡುಕಿ ಕೊಡ್ಬೇಕ್ರಿ. ಗೊತ್ತು ತಾಯಿ, ಗೊತ್ತು. ನಿನ್ನ ಗಂಡ ನಿನ್ನನ್ನು ಬಿಟ್ಟು ಹೋಗಿ 2 ವರ್ಷವಾಯಿತು. ನಿನ್ನನ್ನು ಇವತ್ತಿನವರೆಗೂ ತಿರುಗಿ ನೋಡಿಲ್ಲ. ಸತ್ಯವೇ? ಖರೇನ್ರಿ ಅಜ್ಜಾರ, ನೀವ್ ಹೇಳುದೆಲ್ಲ ಖರೇನ ಅದ. ಎಲ್ಲದನ್ರಿ ನನ್ ಗಂಡ? ಯಾವಾಗ ಬರ್ತಾನ್ರಿ ಅವ ನಂತಕ? ಆಕಿಗೆ ಭಾಳ ಎಮರ್ಜೆನ್ಸಿ ಐತಿ. ಅವ ಹೋದ್ರೆ ಹೋಗಲ್ನಕ ನನ್ನ ಸೆಟ್ ಮಾಡಿಬಿಡು. ಹೇಳ್ರಿ ಅಜ್ಜಾರ. ನಿನ್ನ ಗಂಡ ಮೂಡ ಸೈಡಿಗೆ ಬಾರೋ. ನಿನ್ನ ಗಂಡ ಈ ದಿಕ್ಕಿನಲ್ಲಿ ಒಂದು ಸುಂದರವಾದ ಕನ್ಯಾಮಣಿಯೊಂದಿಗೆ ಸರಸ ಸಲ್ಲಾಪದಲ್ಲಿ ಆನಂದವಾಗಿದ್ದಾನೆ. ತಾಯಿ ಅಳಬೇಡ. ನಾ ಏನ್ ತಪ್ಪು ಮಾಡಿದ್ದೀನ್ರಿ? ನಾ ಏನ್ ಪಾಪ ಮಾಡಿದ್ದೆ? ನನ್ನ ಗಂಡ ಬ್ಯಾರದಕ್ಕೆ ಕೂಡ ಚಕ್ಕಂಡ ಆಡಕತ್ತಾನು. ನನ್ನ ಗಂಡ ನನಗ್ ಬೇಕ್ರಿ ಅಜ್ಜಾರ, ನನ್ನ ಗಂಡ ನನಗ್ ಬೇಕು. ತಾಯಿ ತಾಯಿ ಅಳಬೇಡ, ನಾನಿದ್ದೇನೆ. ಅಂದರೆ ಪರಿಹಾರಕ್ಕಾಗಿ ನಾನಿದ್ದೇನೆ. ಮಗು, ನಿನ್ನ ಗಂಡ ನಿನ್ನನ್ನು ಬಿಟ್ಟು ಹೋಗಲು ಒಂದು ಮುಖ್ಯವಾದ ಕಾರಣವಿದೆ. ಆ ಕಾರಣವೇನೆಂದರೆ ನೀವು ಮದುವೆಯಾದ ದಿನ ಮತ್ತು ಟೈಮ್. ನಿನ್ನ ಗಂಡ ರಾಹು ಕಾಲದಲ್ಲಿ ನಿನಗೆ ತಾಳಿ ಕಟ್ಟಿದ್ದಾನೆ. ಆ ರಾಹು ದೋಷ ನಿನ್ನನ್ನು ಕಾಡುತ್ತಿದೆ. ಆ ರಾಹು ದೋಷದಿಂದ ನಿನ್ನ ಗಂಡ ನಿನ್ನನ್ನು ಬಿಟ್ಟು ಹೋಗಿದ್ದಾನೆ. ಗುರುಜಿ, ಈ ಸಮಸ್ಯೆಗೆ ಪರಿಹಾರ ಇಲ್ಲನ್ರಿ? ಯಾಕಿರಂಗಿಲ್ರಿ? ಒಂದ್ ಊರಿಗೆ 100 ದಾರಿ ಇದ್ದಂಗ ಒಂದು ಸಮಸ್ಯೆಕ್ಕ 100 ಪರಿಹಾರ ಇರ್ತಾವು. ಆದ್ರ ನೀವು ಸ್ವಲ್ಪ ಫಿನಾನ್ಸ್ಲಿ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಅದ್ ಎಷ್ಟಾರ ಖರ್ಚಾಗೋಲ್ಲಕಪ್ಪ? ಎಷ್ಟ್ ಖರ್ಚಾಗತ್ತೆ ಹೇಳು? ಒಬ್ಬಕ್ ನಮ್ಮ ಮಗಳದಿನಿ, 24 ಎಕರೆ ಆಸ್ತಿ ಐತ್ ನಂದು. ಎಷ್ಟ್ ಖರ್ಚಾಗತ್ತಾಗ್ಲಿ, ನನ್ನ ಗಂಡ ನನಗ್ ಬೇಕು. ಬಿಡಿ ಹಂಗಾರ, ಮತ್ತೆ ಟೆನ್ಷನ್ ತಗೋತೀರಿ? ರೊಕ್ಕ ನಿಮ್ದು, ಪರಿಹಾರ ನಮ್ದು. ಒಂದ ಪೂಜೆಕ ನಿನ್ನ ಗಂಡ ಯಾವ ಮೂಲೆ ಆಗಿದ್ರು ನಾಯಿ ಹಂಗ ಓಡಿ ಬಂದು ನಿನ್ನ ಮುಂದ ಬಾಲ ಮುದ್ರಕೊಂಡು ನಿಂದಿರ್ತಾನ. ಅಷ್ಟ ಸಾಕ್ರಿ ಗುರುಜಿ. ಎಷ್ಟ್ ರೊಕ್ಕ ಕೊಡ್ಲಿ ಹೇಳ್ರಿ? ನಾನು ಗುರುಜಿ ಫೀಸ್ ನೀವ ಹೇಳ್ಬಿಡ್ರಿ. ಸದ್ಯಕ್ಕೆ 10,000 ಕೊಡು. ನಿನ್ನ ಗಂಡ ಸಿಕ್ಕ ಮೇಲೆ ನಿನಗಿರುವ 24 ಎಕರೆಯಲ್ಲಿ 4 ಎಕರೆಯನ್ನು ನಮ್ಮ ಮಠಕ್ಕೆ ಕೊಟ್ಟು 20 ಎಕರೆಯನ್ನು ನೀನಿಟ್ಟುಕೊ. ಆಯ್ತು ಗುರುಜಿ, ನೀವ್ ಹೇಳ್ದಂಗ ಮಾಡ್ತೀನಿ. ಕಾರ್ನಾಗ ರೊಕ್ಕದವ್ ನಿಮ್ ಶಿಷ್ಯನ್ ಕೈ ಕೊಟ್ಟು ಕಳಿಸ್ತೇನ್ರಿ. ಬರ್ರಿ, ನನ್ ಕಾರ್ನಾಗ 10,000 ರೂಪಾಯಿ ಕೊಟ್ಟು ಕಳಿಸ್ತೀನಿ. ಅಜ್ಜಾರ ಬರ್ತೀನ್ರಿ. 5 ವರ್ಷ ಆತ ನಿನ್ ಲಗ್ನ ಮಾಡ್ಕೊಂಡ. ಇನ್ನೂ ಮಠ ಒಂದ್ ಮಗುನು ಹುಟ್ಟಿಲ್ಲ. ಮಗು ಅಲ್ಲ, ಹೊಟ್ಯಾಗ ಒಂದ್ ಜಂತ್ ಹುಳಾನು ಹುಟ್ಟಿಲ್ಲ. ನಾ ಏನ್ ಮಾಡ್ಲೆ? ನನ್ನ ಶಕ್ತಿ ಮೀರ್ ಪ್ರಯತ್ನ ಮಾಡಾಕತ್ತೇನಿ, ಆದ್ರೂ ಆಗ್ವಲ್ದು. ಅದ್ರಾಗ ನಂದೇನ್ ತಪ್ಪ? ನಿಮ್ದೇನ್ ತಪ್ಪಿಲ್ಲ, ಎಲ್ಲಾ ನಂದ ತಪ್ಪ. ನೌಕರಿ ಮಾಡು ಗಂಡ ಸಿಕ್ಕಾನಂತೇಳಿ ಕುಡ್ಗೋಲ್ ಬಾಯಿಗೆ ಕುರಿ ಚಂದ್ ಕೊಟ್ಟಂಗ ನಿಮ್ ಕೈಯನ್ ತಾಳಿಗೆ ನಾ ಚಂದ್ ಕೊಟ್ಟ ಅಲ್ಲ, ಅದ ನಾ ಮಾಡಿದ ತಪ್ಪ. ಅಲ್ಲ ಅವನ ಮಕ್ಳಾಗೋದು ನಮ್ ಕೈಯಾಗೈತನ? ಎಲ್ಲಾ ದವಾಖಾನಿಗೆ ತೋರ್ಸೇವಿ, ಎಲ್ಲಾ ಟೆಸ್ಟು ಮಾಡ್ಸೇವಿ. 2 ರಿಪೋರ್ಟ್ನಾಗು ಮಕ್ಳಾಕವಂತ ಬಂದೈತಿ. ಇನ್ ಮುಂದೆ ಏನಿದ್ರು ದೇವ್ರಿಗೆ ಬಿಟ್ಟಿದ್ದು. ಹಾ, ಅದೇ ನಂಬಿಕೆ ಮೇಲೆ ನಾ ನಿಮ್ ಕೂಡ ಜೀವನ ಮಾಡಾಕತ್ತೇನಿ. ಆತಾತ್, ನಡಿ ನಡಿ. ಹಲೋ ಗುರುಜಿ, ನಾ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ. 10 ವರ್ಷದಿಂದ ಮಕ್ಕಳಾಗಿದ್ದಿಲ್ಲ ಅಂತ ಹೇಳಿ ಕೊರಗಾಕತ್ತಿದ್ದೆ. ಅಂತಾದ ನಿಮ್ಮ ಒಂದೇ ಒಂದು ದರ್ಶನಕ್ಕ ಒಂದಲ್ಲ 2 ಅವಳಿ ಜವಳಿ ಮಕ್ಕಳು ಹುಟ್ಟಿದ್ವು. ನೀವು ಕಲಿಯುಗದ ಅವತಾರಿ ಪುರುಷ. ನಿಮ್ಮ ದರ್ಶನದಿಂದ ನನ್ನ ಜನ್ಮ ಪಾವನಾತು. ಗುರುಜಿ, ಇನ್ನೊಂದು ಗುಡ್ ನ್ಯೂಸ್. ನನ್ನ ಹೆಂಡತಿ ಮತ್ ಪ್ರೆಗ್ನೆಂಟ್ ಆಗಳ. ಆ ಕೂಸಿನ ಮೇಲೆ ನಿಮ್ಮ ಆಶೀರ್ವಾದ ಇರ್ಲಿ. ಗುರುಜಿ, ಕಾಣಿಕೆನಾ? ಆಯ್ತು ಗುರುಜಿ, ಗೂಗಲ್ ಪೇ, ಫೋನ್ ಪೇ ಯಾವ್ದಾರ ಒಂದ್ ಮಾಡ್ತೀನಿ ಗುರುಜಿ. ಗುರುಜಿ ನಮಸ್ತೆ. ಗುರುಜಿ ಅಣ್ಣಾರ ತಡ್ರಿ, ನೀವ್ ಇಷ್ಟೊತ್ತನ ಮಾತಾಡಿದ್ರಲ್ಲ, ಆ ಗುರುಜಿ ಎಲ್ಲಿ ಸಿಗ್ತಾರ? ಅವ್ರ ಇಷ್ಟು ದಿನ ಹಿಮಾಲಯದಾಗ ತಪಸ್ಸು ಮಾಡಿ ಬಂದು ಈಗ ನಮ್ಮ ಊರೊಳಗ ನೆಲ್ಸ್ಯಾರ. ಅವ್ರ ದರ್ಶನ ನಮಗೂ ಸ್ವಲ್ಪ ಮಾಡಿಸಿರಲ್ಲ. ಯಾಕ ನೋಡ್ರಿ, ನಾವಿಬ್ರು ಗಂಡ ಹೆಂಡತಿ, ಮದುವೆ ಆಗಿ 5 ವರ್ಷ ಆದ್ರೂ ಇನ್ನೂ ಮಕ್ಕಳಾಗಿಲ್ಲ.
ಈಗ ನೀವು ಫೋನ್ನೊಳಗೆ ಮಕ್ಕಳ ಸುದ್ದಿ ಮಾತಾಡಕತ್ತಿದ್ರಲ್ಲ, ಅದಕ್ಕೆ ಅವ್ರು ಪರಿಚಯ ಮಾಡಿಸಿದ್ರೆ ನಮಗೂ ಮಕ್ಕಳಾಕವ ಅಂತೇಳಿ ನಿಮ್ಮ ಕಡೆ ಕೇಳಕ್ ಬಂದ್ವಿ. ಹಾ ಹೌದು ಹೌದು ಹೌದು. ಅದಕ್ಕ ನಮಗೂ ಸ್ವಲ್ಪ ದರ್ಶನ ಮಾಡಿಸ್ರಿ, ನಮಗೂ ಮಕ್ಳಕ್ಕ ನಂಬಿಕೆ ಮಾಡಿಸ್ಬೋದು. ಆದ್ರ ಅವ್ರು ಪೂಜಾ ಪುನಸ್ಕಾರ ಅಂತೇಳಿ ರೊಕ್ಕ ಬಾಳ್ ಕೇಳ್ತಾರ. ನಿಮ್ ಕೈಯಾಗ ಕೊಡಕ್ ಆಗ್ಬೇಕಲ್ಲ. ಕೊಡ್ತೇವ್ರಿ, ಮಕ್ಕಳಾಕವ ಅಂದ್ರೆ ಎಷ್ಟು ಬೇಕಾದ್ರೂ ಕೊಡ್ತೇವೆ ನಾವು. ಆಯ್ತು ಬಿಡ್ರಿ, ರೊಕ್ಕ ಕೊಡಕ್ ನೀವ ತಯಾರದ್ರಿ ಅಂದ್ರ ದರ್ಶನ ಮಾಡ್ಸಕ್ ನನಗೇನ, ಬರ್ರಿ ದರ್ಶನ ಮಾಡಿಸ್ತೇನೆ. ಅಪ್ಪಾರ, ಪಾಪಿ ಜನ್ಮ ಪಾವನಾತು ನನ್ನ ಜನ್ಮ. ಎದ್ದೇಳು ಭಕ್ತ, ಎದ್ದೇಳು. ಹಾ ಶಿಷ್ಯ, ಗುರುವೇ, ನಿನ್ನ ಅವಳಿ ಜವಳಿ ಮಕ್ಕಳು ಹೇಗಿದ್ದಾರೆ ಭಕ್ತ? ಯಪ್ಪ ನಿನ್ನ ಆಶೀರ್ವಾದ ಯಪ್ಪ, ಎಲ್ಲ ಆರಾಮೈತಿ. ಓ ಒಳ್ಳೇದಾಯ್ತು. ಅವರ ನಾಮಧೇಯವೇನು? ಯಪ್ಪ ಒಬ್ಬನ ಹೆಸರು ಟಾಟಾ ಅಂತ ಹೇಳಿಟ್ಟೇನೆ, ಇನ್ನೊಬ್ಬನ ಹೆಸರು ಬಿರ್ಲಾ ಅಂತ. ಒಳ್ಳೇದು ಒಳ್ಳೇದು. ಟಾಟಾ ಬಿರ್ಲಾ ಜಗತ್ ಪ್ರಸಿದ್ಧಿ ಆಗಲಿ. ಅವರ ರೀತಿ ನಿನ್ನ ಮಕ್ಕಳು ಜಗತ್ ಪ್ರಸಿದ್ಧಿ ಆಗಲಿ. ಆಗ್ಲಿಪ್ಪ. ಈಗ ಬಂದ ಉದ್ದೇಶ? ಯಪ್ಪ ಇವ್ರು ನನ್ನ ಆತ್ಮೀಯರು. ಮದುವೆಗೆ 5 ವರ್ಷ ಆಗೈತಿ, ಇನ್ನು ಮಕ್ಕಳಾಗಿಲ್ಲ. ನಂಗಿನ್ನ ಮದ್ವೆನೇ ಆಗಿಲ್ಲ ಅಂತ ಹೇಳಿ ನೀ ಮಕ್ಕಳು ಮಾಡವದೇನ? ಮತ್ತೆ ಇಲ್ಲ ಇಲ್ಲ, ಮೊದಲೇ ಟೋಕನ್ ಹಾಕೊಳ್ಳೋಣ, ಸುಮ್ಮನೆ ಮ್ಯಾನೇಜ್ ಮಾಡ. ನನಗ ಕಣ್ಣು ತೆಗೆದು ಮಕ್ಕಳು ಕೊಟ್ಟಂಗ ಅವ್ರಿಗೂ ಮಕ್ಕಳ ಭಾಗ್ಯ ಕರ್ಣ ಕೊಡು. ಬರ್ರಿ ನಮಸ್ಕಾರ ಮಾಡ್ರಿ ಅಜ್ಜಗ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಎದ್ದೇಳಿ ಎದ್ದೇಳಿ ಭಕ್ತರೆ, ಹೇಳಿ. ಗುರುಜಿ, ಮಕ್ಕಳಿಲ್ಲ ಅಂತೇಳಿ ದಿವಸ ಗಂಡ ಹೆಂಡತಿ ಜಗಳ ಮಾಡ್ತೇವೆ. ಕರುಣೆ ತೋರಿ ನಮ್ಮ ಮಕ್ಕಳ ಭಾಗ್ಯ ಕರುಣಿಸ್ರಿಪ್ಪ. ನಾನ್ ನೀವು ಮಲಗುವುದನ್ನ ನೋಡಬೇಕು. ಅಂದರೆ ನೀವು ಮಲಗುವ ಕೋಣೆಯನ್ನು ನೋಡಬೇಕು. ಬರ್ರಿ ಗುರುಜಿ, ತೋರಿಸ್ತೇನೆ ಬರ್ರಿ. ಛೇ, ನಾನು ಅಲ್ಲಿಗೆ ಬರುವುದಿಲ್ಲ. ನನ್ನ ದಿವ್ಯ ದೃಷ್ಟಿಯಿಂದ ನಾನು ಇಲ್ಲಿಯೇ ನೋಡುತ್ತೇನೆ. ಇಲ್ಲಿ ಅಮ್ಮ, ನಿನ್ನ ಕೈ ತೋರಿಸು. ಹೇ, ಹಂಗಲ್ಲ, ಹಿಂಗ್ ತೋರಿಸು. ಓಹೋ, ಅಗ್ನಿ ಅಗ್ನಿ ಮೂಲೆಯಲ್ಲಿ ನೀವು ಬೆಡ್ರೂಮ್ ಅನ್ನ ಕಟ್ಸಿದ್ದೀರ. ಬೆಂಕಿ ಬೆಂಕಿ ಬೆಂಕಿಯಲ್ಲಿ ನಿಮ್ಮ ಸರಸ ಸಲಾಪಗಳು ನಡೆದಿದೆ. ನಿಜ ಗುರುಜಿ, ಮೊನ್ನೆ ನನ್ನ ಬೆನ್ನೊಳಗ ಬೆಂಕಿ ಕುಡ್ದಂಗ್ ಗುರಾಕತ್ತಿತ್ತು. ಇದಕ್ಕೆ ಏನ್ರ ಪರಿಹಾರ ಇದ್ರೆ ಹೇಳ್ರಿ ಗುರುಜಿ. ಮಕ್ಕಳೆಷ್ಟು ಬೇಕು? ಸದ್ಯಕ್ಕೆ 2 ಸಾಕ್ರಿ, ಮುಂದೆ ಟೈಮ್ ಸಿಕ್ಕಂಗ್ ಮಾಡ್ಕೊಂತ ಹೋಗ್ತೇವಂತ ನಾವು. ಅದಕ್ಕೆ ನೀವು ಮಾಡಬೇಕಾದ ಕೆಲಸ ಏನು ಅಂದ್ರೆ, ತಾಯಿ ನೀನು ಪೂರ್ವ ದಿಕ್ಕಿನ ಕಡೆಗೆ ತಲೆ ಮಾಡಿ ಆಕಾಶವನ್ನೇ ನೋಡುತ್ತಾ. ನಾನ್ರಿ ಗುರುಜಿ? ನೀನು ಅದೇ ದಿಕ್ಕಿನ ಕಡೆಗೆ ತಲೆ ಮಾಡಿ ಭೂಮಿಯನ್ನು ನೋಡುತ್ತಾ ಮಲಗು. ಆಕಾಶದಿಂದ ಮಳೆ ಸುರಿದರೆ ತಾನೆ ಭೂಮಿಯಲ್ಲಿ ಬೆಳೆ ಬೆಳೆಯುವುದು. ಹೌದು ಗುರುಜಿ, ನೀವ್ ಹೇಳೋದು ಖರೆ ಐತಿ. ದೇವಾ, ಗುರುದೇವ, ಮಕ್ಕಳಿಲ್ಲದ ಈ ಮಕ್ಕಳಿಗೆ ಅನ್ಲಿಮಿಟೆಡ್ ಮಕ್ಕಳ ಭಾಗ್ಯ ಕರುಣಿಸು ಕರುಣಿಸು. ಕಣ್ಣು ಮುಚ್ಕೋರಿ. ಅಪ್ಪಾರ ದೇವ್ರ ಹತ್ರ ಸಂಕಲ್ಪ ಮಾಡ್ತಾರ. ಕಣ್ಣು ಮುಚ್ಕೋರಿ, ಭಕ್ತಿಯಿಂದ ಕಣ್ಣು ಮುಚ್ಕೋರಿ. ದೇವಾ ದೇವಾ, ಪ್ರಸಾದವನ್ನ ಕರುಣಿಸಿ ಬಿಟ್ಟ ದೇವಾ. ಇದು ಕೆಂಪು ಹೂವು. ನಿಮಗೆ ಅವಳಿ ಜವಳಿ ಗಂಡು ಮಕ್ಕಳು. ತೆಗೆದುಕೋ ಪ್ರಸಾದ. ಏ ಮೂಢ, ಕೆಳಗೆ ಕೈ ಹಿಡಿ. ಪ್ರಸಾದವನ್ನು ತೆಗೆದುಕೋ. ನೀವು
ಈ ಹೂವನ್ನ ನೀವು ಮಲಗುವ ಮಂಚದ ಮೇಲೆ ಬಿಡಿ ಬಿಡಿಯಾಗಿ ಬಿಡಿಸಿ ಉದುರಿಸಿ ಅದರ ಮೇಲೆ ನೀವು ಮಲಗಿಕೊಳ್ಳಿ. ಆಗ ನಿಮ್ಮ ಸರಸ ಸಲ್ಲಾಪಗಳ ಸುರಿಮಳೆ. ಆಯ್ತು ಗುರುಜಿ, ನಾವೇನು ಬರ್ತೀವಿ. ಕಳಚಿಕೊಳ್ಳಿ, ಮಕ್ಕಳಾಗುವ ಪ್ರಯತ್ನ ನಡೆಯಲಿ. ನೀನು ಇಲ್ಲೇ ಇರ, ನಾ ಎಲ್ಲ ಟೋಕನ್ ಹಾಕೊಂಡ್ಬರ್ತೇನೆ. ಆಯ್ತು. ತಡ್ರಿ ಸಾಹೇಬ್ರ, ಬರ್ರಿ, ಏನು ಮಕ್ಕಳ ಭಾಗ ಕೊಟ್ಬಿಟ್ಲೆ ಹೊಂಟ್ಬಿಟ್ರಲ್ಲ ಇಬ್ರು, ಗುರುದಕ್ಷಿಣೆನ ಇಲ್ದ. ಎಷ್ಟ್ರಿಪ್ಪ ಅದು? ಸಂತಾನ ಹೋಮ ಮಾಡ್ಬೇಕು, ಮನಿ ಒಂದ್ ಉಲ್ಟಾ ಪಲ್ಟಾ ಕಟ್ಟಿರಿ ಅಂತ ಶಾಂತಿ ಹೋಮ. ಮಕ್ಳು ಎಷ್ಟಂದ್ರೆ ಅವ್ರಿಗೆ 2 ಅಂದಿರನ? ಅದೊಂದ್ 10, ಅದೊಂದ್ 10, 20, ಅದೊಂದ್ 5, ಒಂದ್ 25,000 ಮಾಡ್ರಿ. ಹೆಚ್ಚು ಕಡಿಮೆ ಆದ್ರ ನೋಡುನಂತ. ಚೆಕ್ ಕೊಟ್ಬಿಡ್ಲ? ಎಲ್ಲದ್ರಿ ನೀವು ಯಾ ಕಾಲದಾಗ ಅದಿರಿ? ಈಗ ಏನಾದ್ರು ಅಪ್ಡೇಟ್ ವರ್ಷನ್ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಇಂಥವ್ ಏನಾರ ಇದ್ರ ಮಾಡ್ರಿ. ಹೌದಾ, ಸರಿ. ನಿಮ್ ಫೋನ್ ನಂಬರ್ ಹೇಳ್ರಿ. ತಗೋರಿ. ಬಂತ ನೋಡ್ರಿ. ಓಕೆ, ಡನ್. ಡನ್. ನಿಮ್ಮ ಕೆಲಸ ನಿರಂತರವಾಗಿ ನಡೀಲಿ. ಥ್ಯಾಂಕ್ ಯು ಸರ್. ನಿಮಗೂ ಅವಳಿ ಜೋಳಿ ಮಕ್ಳು ಹುಟ್ಲಿ. ಥ್ಯಾಂಕ್ ಯು ಸರ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ನೋಡು, ಸ್ವಾಮೀಜಿ ಆಗಕ್ ಒಲ್ಲೆನಕತ್ತಿದ್ದಿ, ಅರ್ಧ ದಿನದಾಗ 60,000 ಹೆಂಗ್ ಸಂಪಾದನೆ ಮಾಡಿದ್ವಿ? ಏ ಮಸ್ತ್ ಕೆಲಸ ಇದು, ಮಜಾನು ಬರ್ತೈತಿ. ಬಂಡವಾಳ ಇಲ್ಲದ ಬಿಸ್ನೆಸ್ ಅಂದ್ರೆ ಹಿಂಗ. ಹೌದು, ಎಷ್ಟು ಕುಡಿದು ರೊಕ್ಕ? ಗಂಡ ಹೆಂಡ್ತಿದು ಒಂದು 25,000, ಆಮೇಲೆ ನಿರುದ್ಯೋಗಿದು ಒಂದು 15,000, ಈಕಿದು ಒಂದು 10,000, ಎಲ್ಲ ಕೂಡಿಸಿ ಒಂದು 60-65 ಸಾವಿರ ರೂಪಾಯಿ ಆಗೈತಿ. ನಿನ್ನಂತಲ್ಲಿ ಎಷ್ಟು ಅದಾವ? ನನ್ನ ಹತ್ತಕ್ಕೆ ಏನ್ ಬರ್ತಾವ? ಎಲ್ಲ ನೀನೇ ಬಳ್ಕೊಂಡಿಲ್ಲ. ಅಪ್ಪಾರ ಅಡ್ಡ ಬಿದ್ದರಿ. ಯಾರ್ಲೇವ ಇವಂಗ ಯಾವಾಗ ಬರಕ್ ಹೇಳಿದಿ? ಅವ್ ಯಾರಂತ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ನಿನ್ ಗೆಟಪ್ ನೋಡಿ ಪರಿಹಾರ ಕೇಳಕ್ ಬಂದಿರ್ಬೇಕು. ಚಂದಂಗ ಮ್ಯಾನೇಜ್ ಮಾಡು, ಟೋಕನ್ ವರ್ಕೌಟ್ ಆಕೈತಿ. ಆಯ್ತಾಯ್ತು, ಎದ್ದೇಳು ಮಗು. ಏನು ನಿನ್ನ ಸಮಸ್ಯೆ? ಅಪ್ಪಾರ ಕೆಮ್ಮು ಭಾಳ ಐತ್ರಿ, ಉಸಿರಾಡಕತ್ರ ತೇಕ್ ಬದಕತ್ರಿ ಅಪ್ಪಾರ. ಅಸ್ತಮಾ ಅಷ್ಟಲ್ರಿ ಅಪ್ಪಾರ, ಮೈಕೈ ನರ ಎಲ್ಲ ಬಿಗದಕ್ಕವ್ರಿ, ಮೀನುಗಡ್ಡ ಜಗ್ದಕ್ಕವ್ರಿ ಅಪ್ಪಾರ. ನರ ದೌರ್ಬಲ್ಯ ಅಷ್ಟಲ್ರಿ ಅಪ್ಪಾರ, ಕುಂತ್ನಂದ್ರಿ ಕುಂತಲ್ಲೇ ಭಾಳ ಕುಂದ್ರಕ್ ಆಗದಲ್ರಿ, ಅಲ್ಲಿ ಉರ್ದಂಗಕತ್ರಿ ಅಪ್ಪಾರ. ಮೂಲ ವ್ಯಾಧಿ ಬೆನ್ನು ಸಿಕ್ಕಾಬಿಟ್ಟು ಉರಿತೈತ್ರಿ ಅಪ್ಪಾರ. ಬ್ಯಾಕ್ ಪೇನು ಎಲ್ಲ ಜಡ್ಡದವ್ರಿ ಅಪ್ಪಾರ, ಇದಕ್ಕ ಏನಾರ ಪರಿಹಾರ ಕೊಡ್ರಿ ಅಪ್ಪಾರ. ಮದುವೆ ಆಗೈತೆ? ಹೌದ್ರಿ ಅಪ್ಪಾರ, 1.5 ವರ್ಷ ಆಗೈತ್ರಿ. ಮದುವೆ ಆದ್ಮೇಲೆ ಇವೆಲ್ಲ ರೋಗ ರುಜಿನಗಳು ಕಾಮನ್ನು. ಅಷ್ಟಮ ಶನಿ ನಿನ್ನ ಚೆಸ್ಟ್ ಮೇಲೆ ತಾಂಡವಾಡ್ತಾ ಇದ್ದಾನೆ. ಅದಕ್ಕೆ ನೀನು ಯಾವುದೇ ದವಾಖಾನೆಗೆ ತೋರಿಸಿದ್ರು ನಿನ್ನ ರೋಗ ರುಜಿನಗಳು ಕಮ್ಮಿ ಆಗ್ತಾ ಇಲ್ಲ. ಹೌದ್ರಿ ಅಪ್ಪಾರ, ಅದಕ್ಕೆ ಅವಾಗ ನನ್ನ ಎದಿ ಮೇಲೆ ಯಾರ ಬಂದು ಕೂತ್ಕೊಂಡು ಚಾಚದಂಗ ಆಕತ್ರಿ ಅಪ್ಪಾರ. ಹೌದು ಮಗು, ನನ್ನ ದಿವ್ಯ ದೃಷ್ಟಿಯಿಂದ ಎಲ್ಲವೂ ನೋಡುತ್ತೇನೆ. ಆದರೆ ಏನಾದ್ರಿ ಅಪ್ಪಾರ? ಅಂದ್ರ ನಿನ್ನ ರೋಗ ರುಜಿನಿ, ನಿನ್ನ ದರಿದ್ರ ಎಲ್ಲ ಬಿಟ್ಟು ಹೋಗ್ಬೇಕು ಅಂದ್ರ ಅಷ್ಟಮ ಶನಿ ಶಾಂತಿ ಹೋಮ ಮಾಡಿಸ್ಬೇಕು. ಮಾಡಿಸ್ರಿ ಅಪ್ಪಾರ, ಯಾರು ಬೇಡ ಅಂತಾರ? ಅಲ್ಲೇ ಇವನ ಲಗುಣ ಮಾಡ್ಸಂದ್ರೆ ಇನ್ನು ಸಾಮಾನೆಲ್ಲ ಕಾಡ್ನಾಗ ಬೆಳಿತಾವನ, ಅವನ ಮಾರ್ಕೆಟ್ನಾಗ ತರಬೇಕು. ತಗೊಂಡು ಬರ್ರಿ, ತಗೊಂಡು ಬಂದು ಮಾಡಿಸ್ರಿ. ತಗೊಂಡ್ ಬರ್ತಾರ ತಡಿ. ನಮ್ಮ ಹಿತ್ತಲ್ದಾಗ ರೊಕ್ಕದ ಗಿಡ ಹಚ್ಚೇನಿ, ನೀ ಹೇಳ್ದಾಗ ಹೋಗಿ ಉದುರ್ಸ್ಕೊಂಡು ನಿನ್ನ ಸಾಮಾನ ತಂದು ಬಿಡ್ತಾರ. ರೊಕ್ಕ ಬೇಕು, ರೊಕ್ಕ. ಅಪ್ಪಾರ, ಅದಕ್ಕೆ ಎಷ್ಟು ಖರ್ಚಾಕತ್ರಿ? ಅದು ಕ್ಯಾಂಡಿಡೇಟ್ ಭಾಳ ವೀಕ್ ಐತಿ, ಒಂದು ಸ್ವಲ್ಪ ಕಡಿಮೆನ ಹೇಳ. ಮಗು, ನಿನ್ನ ನೋಡಿದ್ರೆ ನಿನ್ನ ಹತ್ರ ಇರೋ ರೊಕ್ಕ ಎಲ್ಲ ನೀನು ದವಾಖಾನಿಗೆ ಹಾಕಿ 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 ಗೊಂಜಾಳ ತೆನಿ ಮೇಲೆ ಹಾಸಿದ ತಾಡ್ಪತ್ರೆ ಆದಂಗೆ ಹಾಕಿ. ನೀನೇನು ಜಾಸ್ತಿ ಕೊಡಬೇಡ, 10,000 ಕೊಡು ಸಾಕು. ನಿನ್ನ ಸಾಮಾನು ತಂದು ಪೂಜೆ ಮಾಡುವೆ. ಲಿಂಗ ಪೂಜೆ ಅಂದ್ರ ಸಾಮಾನು ತಗೊಂಬಂದು ಲಿಂಗ ಪೂಜೆ ಮಾಡ್ತಾರ ಅಂದ್ರ ಕೊಡ್ತೇನೆ ತಡ್ರಿ.
ಅನ್ಎಕ್ಸ್ಪೆಕ್ಟೆಡ್ ಟೋಕನ್ ಅವ್ರು ಕೊಟ್ಟಾತ. ಬಡ್ಡಿ ಮಕ್ಕಳ ಎಷ್ಟು ದಿನದ ನಡೆಸಿರ್ಲಿ ಹಲ್ಕಟ್ಗಿರಿ ವ್ಯವಹಾರ? ಯಾರು ನೀನು? ಯಾರೀ? ಐ ಆಮ್ ಇನ್ಸ್ಪೆಕ್ಟರ್ ಜಗದೀಶ್ ಮುಖಿ. ಮಕ್ಕಳ ಇವತ್ತು ನಿಮ್ಮಿಬ್ಬರಿಗೆ ಐತಿ ತಿಥಿ. ಸರ ಇದ್ರಾಗ ನಂದೇನು ತಪ್ಪಿಲ್ರಿ, ಎಲ್ಲ ಪ್ಲಾನ್ ಈ ಪಟ್ಟಿ ಬಂದ್ರಿ, ನನ್ ಬಿಟ್ಬಿಡ್ರಿ. ಅಣ್ಣ ಹಾಕೊಟ್ಟೇನಪ್ಪ ಮುಚ್ಚಿರ್ಲೆ ಬಾಯ್ನ. ನಂಗೆ ಗೊತ್ತು ಇಬ್ರು ಪಕ್ಕಾ ಪ್ಲಾನ್ ಮಾಡಿಬಿಟ್ಟು ಈ ತರ ಫ್ರಾಡ್ ಆಕ್ಟಿವಿಟಿ ಮಾಡಕತ್ತೀರಿ ಅಂತೇಳಿ. ಅದಕ್ಕೆ ನಿಮ್ನ ಹಿಡಿಬೇಕಂತ ಒಂದು ವಾರದಿಂದ ಮಪ್ತಿ ಒಳಗೆ ಗಡ್ಡ ಬಿಟ್ಕೊಂಡು ಅಡ್ಡಾಡಕತ್ತೀರಿ ಮಕ್ಕಳ. ನಡ್ರಲ್ಲ ಸ್ಟೇಷನ್ಗೆ. ಇವತ್ತು ನಿಮ್ಮನ್ನ ಸ್ಟೇಷನ್ ಕರ್ಕೊಂಡು ಹೋಗಿ ಬಾಂಬೆ ಕಟ್ ಹಾಕಿಸಿ ಸರಿಯಾಗಿ ರೂಪ್ತಾನೆ.